ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿರೋ ಎಲ್ಲ ಗೆಸ್ಟ್ಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಂಡಿಯನ್ ಆರ್ಮಿಯಿಂದ ಬಂದಿರೋದು ಪ್ರತಿಯೊಬ್ಬರಿಗೂ ಇವತ್ತು ನಾವಿವಾಗ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಂದ್ರೆ ಐ ಥಿಂಕ್ ನಿಮ್ಮಿಂದಾನೇ ಐ ಥಿಂಕ್ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಯು, ಆಲ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹಾಗೂ ಅಜಿತ್ ಜಿ ಗುರುಗಳು, ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಹೋಗ್ಬೇಕಂದ್ರೆ ಐ ಥಿಂಕ್ ಮುಖ್ಯ ಕಾರಣ ಅವರೇ. ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನನ್ನ ಹಿಂದೆ ನಿಂತಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಶಂಕರ್ ಸರ್, IPS ಸರ್, ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸುರೇಶ್ ಖನ್ನಾ ಸರ್, ಮ್ಯೂಸಿಕ್ನ ತೊಗೊಂಡಿರೋ ಆಡಿಯೋ ರೈಟ್ಸ್ನ. ಆ್ಯಂಡ್ ಇವತ್ತಿನ ಆ್ಯಕ್ಚುಲ್ ಹೀರೋ ನಮ್ಮ MS ತ್ಯಾಗರಾಜನ್ ಸರ್, ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದೀರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖುಷಿ ಆಗುತ್ತೆ. ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ. ಸೊ ಅವರು ನನಗೆ ಫೋನ್ ಮಾಡಿಲ್ಲ, ಒಂದು ಸಿನಿಮಾ ಮಾಡ್ತೀನಿ. ಮೊದಲು ಪರಿಚಯ ಇದ್ದವರು, ಇನ್ನೊಂದು ಸಿನಿಮಾ ಮಾಡಿದ್ವಿ ಜೊತೆಗೆ, ವಸುಂಧರಾ ದೇವಿ ಅಂತ. ಸೊ ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದರಲ್ಲಿ ನೀವು ಒಂದು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿಯಲ್ಲಿ 2 ಸಾಂಗು ಒಂದು ಫೈಟಲ್ಲಿ ನಟಿಸಿ ಈ ಸಿನಿಮಾಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಕುಡಿತದಿಂದ ಏನಾಗುತ್ತೆ, ಸೊ ನಾನು ಒಂದು ಫಾರಿನ್ ರಿಟರ್ನ್ ಹುಡುಗ, ಸೊ ಏನಾಗುತ್ತೆ ಒಂದು ಹಳ್ಳಿಯಲ್ಲಿ ಏನೇನಾಗುತ್ತೆ ಅನ್ನೋದೇ ಒಂದು ಕತೆ. ಆ್ಯಂಡ್ ಒಂದು 4 ಕತೆ ಬರುತ್ತೆ ಸಿನಿಮಾನಲ್ಲಿ. ಸೊ ಐ ಥಿಂಕ್ ಒಂದೊಂದು ಇದು ವಿಶೇಷವಾಗಿ ಒಂದೊಂದು ಕಥೆನೂ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ. ಸೊ ವಿಶಿಂಗ್ ಅವರು ಆಲ್ ದ ವೆರಿ ಬೆಸ್ಟ್. ಮೊದಲೇ ಸಿನಿಮಾ ನೀವು ಮಾಡ್ತಾಯಿರ, ಕನ್ನಡ ಚಿತ್ರರಂಗದಲ್ಲಿ ಬಂದಿರ, ನೀವು ಒಂದು ಒಳ್ಳೆ ನಿರ್ಮಾಪಕರಾಗಬೇಕು. ಯಾಕಂದರೆ ಕನ್ನಡ ಚಿತ್ರರಂಗ ಉಳಿಬೇಕು. ಒಳ್ಳೊಳ್ಳೆ ನಿರ್ಮಾಪಕರು ಬಂದು ಕನ್ನಡ ಸಿನಿಮಾ ಗೆದ್ದರೆ ಎಲ್ಲರಿಗೂ ಧೈರ್ಯ ಬರುತ್ತೆ ದುಡ್ಡು ಹಾಕೋಕ್ಕೆ. ಸೊ ಈ ಸಿನಿಮಾನು ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ಕಪಿಲ್ ಸರ್, ಫಸ್ಟ್ ಟೈಮ್ ನೀವು ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು. ನೀವು ಈ ಸಿನಿಮಾಗೆ ಶ್ರೀನಿವಾಸ್ ಅಂತ ಹೆಸರು ಚೇಂಜ್ ಮಾಡಿದ್ದೀರ. ಸೊ ಒಳ್ಳೆಯದಾಗಲಿ ನಮ್ಮದು, ಆಲ್ ದ ವೆರಿ ಬೆಸ್ಟ್. ನೇಹ ಅವ್ರ ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ. ಉಮೇಶ್ ಅಂಕಲು, ಐ ಥಿಂಕ್ ನಮ್ಮ JP ನಗರ್ ಮನೆಯಲ್ಲಿ ನಾನು ಚಿಕ್ಕ ಹುಡುಗ ಅವಾಗಿಂದ ನಾನು ನೋಡ್ಕೊಂಡು ಬರ್ತಿದ್ದೀನಿ. ಅವ್ರ ಪಿಕ್ಚರ್ ನಾನು ನೋಡ್ಕೊಂಡು ಬಂದೀನಿ. ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರು. ಸೊ ಅವ್ರ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತೀನಿ, ನನಗೂ ತುಂಬ ಖುಷಿ ಆಯಿತು. ಗಣೇಶ ಸರ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಳ್ಳೆಯದಾಗಲಿ, ಸಿನಿಮಾಗೆ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಿಡುಗಡೆ ಐ ಥಿಂಕ್ ಜಾನ್ವರಿ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಯಾಕಂದರೆ ಉಮೇಶ್ ಸರಿಗೆ ಹೇಳಿದಾಗ 24th ನಂದು ತಲ್ವಾರ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಜಾನ್ವರಿ. ಸೊ ಅದಕ್ಕೆ ಬೇಡ, ಒಂದು 2 ವಾರ ಬಿಟ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕ್ಷಮಿಸಿ, ನಾನು ಚಿತ್ರದ ಬಗ್ಗೆ ಮಾತಾಡಕ್ಕೆ ಹೋಗಿ ನಮ್ಮ ಧರ್ಮ ಬಗ್ಗೆನೇ ನಾನು ಒಂದೆರಡು ಮಾತು ಹೇಳಬೇಕಾಗಿತ್ತು. ಯಾಕೆಂದರೆ ಅವರ ತಂದೆಯವರು ನಾನು ಸುಮಾರು 40-50 ವರ್ಷದಿಂದ ಗೆಳೆಯರು, ಜೊತೆ ಅನೇಕ ಚಿತ್ರಗಳ ಪಾತ್ರ ಮಾಡಿದ್ದೀವಿ. ಧರ್ಮ ನಾನು ಇದೊಂದು 2ನೇ ಚಿತ್ರನ 3ನೇ ಚಿತ್ರದ ಜೊತೆ ಪಾತ್ರ ಮಾಡ್ತಿದ್ದೀವಿ. ನಾವು ಅವರ ತಂದೆಯಲ್ಲಿರೋ ಒಂದು ಕಲೆ ಮಗನಿಗೆ ಚೆನ್ನಾಗಿ ಬಂದಿದೆ. ಈಗಿನ ಕಾಲಕ್ಕೆ ತಕ್ಕಂತೆ ಹೇಗೆ ನನ್ನ ಚಿತ್ರಕಥೆ ಇರುತ್ತೋ ಅದರಂತೆ ಚೆನ್ನಾಗಿ ಹಾಕೊಂಡಿದ್ದಾರೆ. ನಿಜವಾಗ್ಲೂ ಧರ್ಮ ಅವರು ಇನ್ನೂ ಚೆನ್ನಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು. ಭಗವಂತ ಅವರು ಒಳ್ಳೇದು ಮಾಡಿ. ಧರ್ಮ ಅದೇ ದಾಸರಳ್ಳಿ ಒಂದು ಮಾಸ್ ಟೈಪ್ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ನಾವು ಹೇಳೋದು ಒಂದು ಫಾರಿನ್ ರಿಟರ್ನ್, ಫಾರಿನಲ್ಲಿ ಹೇಳ್ತೀನಿ ಹುಡುಗ. ಸೊ ಹಳ್ಳಿಗೆ ಬಂದಮೇಲೆ ಹಳ್ಳಿನಲ್ಲಿ ಏನೊಂದು ನಡೀತಾರಲ್ಲ, ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಸೊ ಅದನ್ನು ತಿದ್ದಾಗ ಬಂದಿರ್ತೀನಿ. ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು, ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟ ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನು ಯಾವ ಥರ ತಡೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ಪೋರ್ಷನ್. ಯಾಕೆಂದರೆ ಮಾಸ್ ಸಿನಿಮಾ ಹೇಗಿತ್ತು ಆ್ಯಕ್ಟ್ ಮಾಡಿದ್ರು? ಯಾಕೆ ಟ್ರೈನಿಂಗ್ ಎಲ್ಲ ಇರುತ್ತೆ, ಮೊದಲೇ ಒಂದು ಚಾಕ್ಲೇಟ್ ಬಾಯ್ ಥರ ಬಿಂಬಿಸ್ಕೊಂಡಿದ್ರಿ. ಮಾಡಿದ್ದೀನಿ ಕಂಟಿನ್ಯೂಸ್. ಇವಾಗ ತಲ್ವಾರ್ ಅದಿನ್ನೂ ಮಾಸ್. ಆ್ಯಂಡ್ ಪ್ರೀವಿಯಸ್ ನೀವು ನೋಡಿದಾಗ ಚಾಣಾಕ್ಷಲ್ಲೂ 3 ಫೈಟ್ ಇತ್ತು, ಅದರಲ್ಲೂ ಒಂದು ಮಾಸ್ ಸಬ್ಜೆಕ್ಟು ಚೆನ್ನಾಗಿದೆ. ಲೈಕ್ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಕೌರವ ವೆಂಕಟೇಶ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು, ಸನಪ ಮಾಸ್ಟ್ರು, ಜಾಗವಾರ್ ಸನಪ ಮಾಸ್ಟ್ರು ಮತ್ತು ತ್ರಿಲೋಕ್ ಮಾಸ್ಟ್ರು. ಐ ಥಿಂಕ್ ಎಲ್ಲ ಬರ್ತಾ ಇರೋದು ಆಲ್ಮೋಸ್ಟ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾನು ಜಾಸ್ತಿ ಬರ್ತಾ ಇದೆ ನನಗೆ. ಸೊ ಏನು ಅದು ಚಾಕ್ಲೇಟ್ ಬಾಯ್ ಹೀರೋ ಅಂತ ಏನಿದೆ ಅದೊಂದು ಚೂರು ಹೋಗಿ ಇದನ್ನ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನಾನು. ಈಗ ಅಭಿಮಾನಿಗಳ ಬಳಗ ಜಾಸ್ತಿ ಆಗಿದೆ. ಯಾಕೆ ಬಿಗ್ ಬಾಸಿಂದ ಈಚೆ ಬಂದಮೇಲೆ ಒಂದು ಕಡೆ ಸಿನಿಮಾ ಅಭಿಮಾನಿಗಳು, ಬಿಗ್ ಬಾಸ್ ಅಭಿಮಾನಿಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಈ ಸಿನಿಮಾ ಯಾವ ರೀತಿ ಎದುರಿಸ್ಬೋದು? ಅಭಿಮಾನಿಗಳು ಜಾಸ್ತಿ ಆಗಿದೆ. ಮೊದಲನೇದಾಗಿ ಐ ಥಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟು ತೂಗುದೀಪ ಸಂಸ್ಥೆ, ದರ್ಶನ್ ಸರ್ ಹಾಗೂ ದಿನಕರ್ ಸರ್ ಅವರ
ಹಳೆ ಕೆಲಸ ಮಾಡಿದ ಸಿನಿಮಾ. ಅಲ್ಲಿ ಆ್ಯಕ್ಚುಲಿ ಈಗ ನವಗ್ರಹ ಹುಡುಗ, ಕ್ಯಾಡ್ಬರೀಸ್, ಕಣ್ಕಣ ಸಿಲಗೆ ಹುಡುಗ ಈ ಥರ ಒಂದು ಹೆಸರು ಬಂದಿತ್ತು. ಅಲ್ಲಿಂದ ಒಂದು 15 ವರ್ಷ ಜರ್ನಿ, ತುಂಬ ಎಡುಬಿಡುಗಳಿತ್ತು. ಎಲ್ಲೋ ಒಂದು ಅನ್ಕೊಂಡಿದ್ದ ಥರ ಸಕ್ಸಸ್ ಕಂಡಿರಲಿಲ್ಲ. ಬಟ್ ಆದರೂ ಹಲವಾರು ನಿರ್ಮಾಪಕರು, ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರೂ ನನ್ನ ಕೈ ಬಿಡಲಿಲ್ಲ, ಇಲ್ಲ ಮಾಡಿ ಏನೋ ಒಂದು ಆಗುತ್ತೆ ನಿಂದೆ ಅಂತ. ಸೊ ಇವಾಗ ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿದ್ದಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕೆ ಹಿಂಗೆ ಈ ಥರ ಸೈಲೆಂಟ್ ಆಗಿದ್ದು, ಏನಾದರೂ ಜನ ಇಷ್ಟಪಡ್ತಾರ, ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ, ಎಲ್ಲಿ ಒಂದು ಸ್ಟ್ಯಾಂಡ್ಸ್ ತೊಗೊಬೇಕು ಅಲ್ಲಿ ತೊಗೊಂಡಿದ್ದೀನಿ, ಯಾರು ಪರವಾಗಿ ಮಾತಾಡ್ಬೇಕು ಅವಾಗ ಮಾತಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಒಂದು 55 ದಿನ ನಾನು ಫಸ್ಟ್ ಡೇ ಹೆಂಗಿದ್ನೋ ಅವತ್ತಿನ ಲಾಸ್ಟ್ ನಂಬರ್ವರೆಗೂ ಹಂಗೆ ಇದೆ. ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬ ಖುಷಿ ಆಯಿತು. ಜನ ಕೊಟ್ಟಿರೋ ಒಂದು ರೆಸ್ಪಾನ್ಸು, ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಚೆನ್ನಾಗಿ ನನ್ನ ಇಷ್ಟಪಟ್ಟಿದ್ದಾರೆ. ತುಂಬ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ. ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿತ್ತು. ಆಮೇಲೆ ಪ್ರತಿಯೊಂದು ಐ ಥಿಂಕ್ ಒಂದೊಂದು ವೀಡಿಯೋ, ಒಂದು ಲೈಕ್ಸ್ ಆಗಿರ್ಬೋದು, ಒಂದು 5 ಮಿಲಿಯನ್ 6 ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಒಂದು 50 ಡೇಸ್ ಓಡಿದಷ್ಟು ಖುಷಿ ನನಗೆ ಕೊಟ್ಟೈತೆ. ಒಂದು ಕಡೆ ಬಿಗ್ ಬಾಸ್ ಮನೇಲಿದ್ದಾಗ ನವಗ್ರಹ ಮತ್ತೆ ರಿಲೀಸ್ ಆಯಿತು, ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸ್ತಾ ಅಂತ. ಹೌದು, ಖಂಡಿತ. ಯಾಕಂದರೆ ಬಟ್ ಒಂದು ಒಳ್ಳೆ ಮೈಲೇಜ್ ಕೊಡ್ತಾ ಅದನ್ನು, ಮತ್ತೆ ಜನ ರಿಕನೆಕ್ಟ್ ಆಗೋಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತು. ಸೊ ನವಗ್ರಹನೂ ಐ ಥಿಂಕ್ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂತು ಸಿನಿಮಾ. ಅದನ್ನು ಆಚೆ ಬಂದಾಗ ನನಗೆ ಗೊತ್ತಾಯಿತು. ಸೊ ಅದೊಂದು ಖುಷಿ ನನಗೆ. ಸೊ 2025 ದೇವರಿಂದ ಎಲ್ಲರೂ ಪ್ರೀತಿ ಆಶೀರ್ವಾದದಿಂದ ನೋಡೋಣ. ಥ್ಯಾಂಕ್ ಯು.